ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ನೈನಾಡು ಎಂಬಲ್ಲಿ ರಸ್ತೆ ಮೇಲೆ ಪಿಎಫ್ಐ ಹೆಸರಿನಲ್ಲಿ ಎಚ್ಚರಿಕೆಯ ಬರಹ ಬರೆಯಲಾಗಿದೆ. ಚಡ್ಡಿಗಳೇ ಎಚ್ಚರ, ಪಿಎಫ್ಐ ನಾವು ಮರಳಿ ಬರ್ತೇವೆ ಅಂತ ಬರೆಯಲಾಗಿದೆ. ರಾತ್ರಿ ಹೊತ್ತು ಈ ಬರಹ ಬರೆಯಲಾಗಿದ್ದು, ಸ್ಥಳಕ್ಕೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು, ಪೂಂಜಾಲಕಟ್ಟೆ ಪೊಲೀಸರು ಭೇಟಿ ನೀಡಿ ಬರಹವನ್ನ ಅಳಿಸಿ ಹಾಕಿದ್ದಾರೆ. ಇನ್ನು ರಸ್ತೆ ಮೇಲೆ ಪಿಎಫ್ಐ ಬರಹಕ್ಕೆ ಸಿಟಿ ರವಿ ಕಿಡಿಕಾರಿದ್ದಾರೆ. ಪಿಎಫ್ಐ ನೆಪ ಮಾತ್ರಕ್ಕೆ ಆರ್ಎಸ್ಎಸ್ ಟಾರ್ಗೆಟ್ ಮಾಡುತ್ತಿದ್ದಾರೆ. ಪಿಎಫ್ಐ ಉದ್ದೇಶ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಮಾಡುವುದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಚೆತ್ತುಕೊಳ್ಳದೆ ಅವರು ಭಾರತೀಯತೆಯನ್ನೇ ನಾಶ ಮಾಡ್ತಾರೆ. ಭಾರತೀಯತೆಯನ್ನು ಉಳಿಸೋದಕ್ಕೆ ನಿಂತಿರೋದು, ಕಟಿಬದ್ಧವಾಗಿ ನಿಂತಿರೋದು ಆರ್ಎಸ್ಎಸ್. ಅದಕ್ಕೆ ಆರ್ಎಸ್ಎಸ್ನ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿಯ ಬಹುತ್ವದ ವಿರುದ್ಧ ಅವರ ಮೂಲ ನಂಬಿಕೆಗಳಲ್ಲೇನೆ ದೋಷ ಇದೆ. ಆ ಮೂಲ ನಂಬಿಕೆಗಳಲ್ಲೇನೆ ಇಂಟಾಲರೆನ್ಸ್ ಇದೆ, ದುಷ್ಟ ಮಾನಸಿಕತೆ. ಅದರಿಂದ ಅವ್ರು ಮತಾಂತರ ಆಗಿರೋದು. ಹಾಗಾಗಿ ಅವರು ಅದನ್ನು ಮಾಡೋರೆ. ನಾವು ಅದನ್ನು ಎದುರಿಸ್ಲಿಕ್ಕೆ ಬೇಕಾದಂಥ ಸಾಮರ್ಥ್ಯವನ್ನು ಭಾರತ ರಾಷ್ಟ್ರೀಯತೆಯನ್ನು ಪ್ರತಿಯೊಬ್ಬರೂ ಮೈಗೂಡಿಸ್ಕೊಳ್ಳೋದ್ರ ಮೂಲಕ ಎದುರಿಸಬೇಕು. ಎಚ್ಚೆತ್ತುಕೊಳ್ಳದೆ ಇದ್ರೆ ಅವರು ಭಾರತೀಯತೆಯನ್ನೇ ನಾಶ ಮಾಡ್ತಾರೆ. ರಾಜ್ಯಾದ್ಯಂತ ಆಂಬ್ಯುಲೆನ್ಸ್ ಸೇವೆ ನೀಡುವ 108 ಆರೋಗ್ಯ ಕವಚ ಸಿಬ್ಬಂದಿಗಳಿಗೆ ದಸರಾ ಹಬ್ಬದ ಸಂಭ್ರಮ ಇಲ್ಲದಂತಾಗಿದೆ. ಕಳೆದ 2 ತಿಂಗಳಿನಿಂದ ದಸರಾ ಸಂಬಳ ಆಗದೆ ಸಿಬ್ಬಂದಿಗಳು ಪರದಾಡ್ತಿದ್ದಾರೆ. ನಾಡಿನ ಎಲ್ಲರ ಮನೆಯಲ್ಲಿ ನಾಡಹಬ್ಬ ಆಚರಣೆ ಮಾಡ್ತಿರಬೇಕಾದ್ರೆ 108 ಸಿಬ್ಬಂದಿಗಳ ಮನೆಯಲ್ಲಿ ನಾಡಹಬ್ಬದ ಸಂಭ್ರಮವಿಲ್ಲ. ಆರೋಗ್ಯ ಕವಚದ ಅಡಿಯಲ್ಲಿ 3,000 ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಜಿವಿಕೆ ಕಂಪನಿ 108 ನೌಕರರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಸಂಬಳಕ್ಕಾಗಿ ರಾಜ್ಯ ಸರ್ಕಾರ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಆದರೆ ಕಂಪನಿ ಮಾತ್ರ ಸಂಬಳ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘಟನೆ ಪ್ರತಿಭಟನೆಗೆ ಕರೆ ನೀಡಿದೆ. ಇಂದು ಮಂಡ್ಯದ ಮದ್ದೂರಿನ ಬಳಿ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಾಗೂ ಶ್ರೀರಂಗಪಟ್ಟಣ ಕಿರಂಗೂರು ಬಳಿ ಶ್ರೀರಂಗಪಟ್ಟಣ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲು ರೈತರು ಮುಂದಾಗಿದ್ದಾರೆ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಮೈಸೂರಿಗೆ ಸಂಪರ್ಕಿಸುವ ಹೆದ್ದಾರಿ ತಡೆಯಲು ರೈತ ಸಂಘದ ಹೋರಾಟಗಾರರು ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಜಂಬೂ ಸವಾರಿಗೆ ರೈತರ ಪ್ರತಿಭಟನೆ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಇಂದು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್, ಎತ್ತಿನ ಗಾಡಿ ಹಾಗೂ ಜಾನುವಾರುಗಳ ಜೊತೆ ಪ್ರತಿಭಟನೆಗೆ ರೈತರು ಸಿದ್ಧರಾಗಿದ್ದಾರೆ. ಸ್ಮಾರ್ಟ್ ಸಿಟಿ ಬೆಳಗಾವಿಯಲ್ಲಿ ಒಂದಿಲ್ಲೊಂದು ಅಧ್ವಾನ ಕಾಣಿಸುತ್ತಿವೆ. ಸ್ಮಾರ್ಟ್ ಸಿಟಿ ಮಹಾನಗರ ಪಾಲಿಕೆ ನಡುವೆ ಸಮನ್ವಯತೆ ಕೊರತೆಯಿಂದಾಗಿ 2 ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿವೆ. ಬೆಳಗಾವಿ ನಗರದ 12 ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ನಿರ್ವಹಣೆ ನಮ್ಮ ಜವಾಬ್ದಾರಿಯಲ್ಲ, ಆದರೂ 3 ಘಟಕ ರಿಪೇರಿ ಆಗಿವೆ ಅಂತಿದ್ದಾರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು. ಅಚ್ಚರಿಯಂದ್ರೆ ಡಿಸಿ ಕಚೇರಿಯಲ್ಲೇ ವಾಟರ್ ಪ್ಲಾಂಟ್ ಕೆಟ್ಟು ಹೋಗಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ಸಿಗಂದೂರು ಕ್ಷೇತ್ರದಲ್ಲಿ ಸೂಕ್ತ ಶೌಚಾಲಯದ ವ್ಯವಸ್ಥೆಯೇ ಇಲ್ಲ. ಆದ್ದರಿಂದ ಮಹಿಳೆಯರು, ಪ್ರವಾಸಿಗರು ಬಯಲು ಶೌಚಾಲಯವನ್ನೇ ನಂಬಿಕೊಂಡಿದ್ದಾರೆ. ಜಿಲ್ಲಾಡಳಿತ ಕೂಡ ಮೂಲಭೂತ ಸೌಕರ್ಯ ಕಲ್ಪಿಸುತ್ತಿಲ್ಲ. ಕೋಳೂರು ಗ್ರಾಮ ಪಂಚಾಯಿತಿಯವರು ತಾತ್ಕಾಲಿಕ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದ್ರು. ಆದರೆ ಕಾಮಗಾರಿಗೆ ಅರಣ್ಯ ಇಲಾಖೆಯಿಂದ ತಡೆಯೊಡ್ಡಿದೆ. ಕೆರೆಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕಾಟಾಪುರ ಕೆರೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ. ಮೊಸಳೆಯಿಂದ ಕಾಟಾಪುರ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಇನ್ನು ಕೆರೆಯಲ್ಲಿ ಮೊಸಳೆಗಳಿವೆ ಅಂತ ಸೂಚನಾ ಫಲಕ ಹಾಕಲಾಗಿದ್ದು, ಕೆರೆಗೆ ಯಾರು ಇಳಿಯದಂತೆ ಇಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿ ಪಾದಾಚಾರಿಗಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಚಾಲುಕ್ಯ ರಸ್ತೆ ಕ್ರಾಸ್ ಮಾಡಲು ಯಾವುದೇ ವ್ಯವಸ್ಥೆ ಇಲ್ಲ. ಒಂದು ವೇಳೆ ರಸ್ತೆ ದಾಟಬೇಕು ಅಂದ್ರೆ 2-3 ಕಿಲೋಮೀಟರ್ ಸುತ್ತಿ ಬರಬೇಕು. ಇಷ್ಟು ದಿನ ಸಿಗ್ನಲ್ ಬಿದ್ದಾಗ ಜನ ಡಿವೈಡರ್ ದಾಟಿ ಬರ್ತಾ ಇದ್ರು. ಆದರೆ ಬಿಬಿಎಂಪಿ ಅಧಿಕಾರಿಗಳು ಡಿವೈಡರ್ಗೆ ಏಕಾಏಕಿ ಕಂಬಿ ಹಾಕಿದ್ದಾರೆ. ಕಚೇರಿಗಳಿಗೆ ಓಡಾಡುವ ಜನರಿಗೆ ತೀರಾ ಸಮಸ್ಯೆಯಾಗಿದೆ. ಆದ್ದರಿಂದ ಒಂದು ಸ್ಕೈವಾಕ್ ಸೌಲಭ್ಯ ಕಲ್ಪಿಸಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.